ಕ್ಲೀನ್ ಬ್ಯಾಂಗ್ಳೂರು ಅಂತ, ಸ್ವಚ್ಛ ಬ್ಯಾಂಗ್ಳೂರು. ಆಮೇಲೆ ಒಂದು ಕಡೆ ಇರೋಂಥ ಟಿ ಡಿ ಆರ್ಗಳೇ ಕೊಟ್ಟಿಲ್ಲ ಎಷ್ಟೊಂದು ಜನಕ್ಕೆ ಸರ್ಟಿಫಿಕೇಟ್ಗಳು. ಈಗ ಬಿ ಡಿ ಎಯಿಂದ ಟಿ ಡಿ ಆರ್ ಸರ್ಟಿಫಿಕೇಟ್ ಕೊಡೋವಂಥ ಹೊಸ ಒಂದು ಕಾನೂನು ತಗೊಂಬಂದಿದ್ದಾರೆ. ಇನ್ನೊಂದು ಕಡೆ ಹೇಳ್ತಾರೆ ನಾವು ಪ್ರೀಮಿಯಂ ಎಫ್ ಐ ಆರ್ ಅಂತ. ಈಗ ಎಷ್ಟೊಂದು ಜನ ರಸ್ತೆಗೆ ತಮ್ಮ ಜಾಗಗಳನ್ನ ಬಿಟ್ಕೊಟ್ಟು ಆ ರಸ್ತೆಗಳು ಮಾಡಾಗಿದೆ, ಬಟ್ ಆದರೆ ಇವತ್ತವರೆಗೂ ಟಿ ಡಿ ಆರ್ ಕೊಟ್ಟಿಲ್ಲ. ಅವ್ರೆಲ್ಲಿ ಹೋಗ್ಬೇಕು? ಇವ್ರು ಪ್ರೀಮಿಯಂ ಎಫ್ ಐ ಆರಲ್ಲಿ ಟಿ ಡಿ ಆರ್ಗಳನ್ನ ರಿಲೀಸ್ ಮಾಡಿಬಿಟ್ರೆ ಹಳೆ ಟಿ ಡಿ ಆರ್ ಸರ್ಟಿಫಿಕೇಟ್ಗಳು ಅವ್ರ ರಸ್ತೆಗೆ ಅವ್ರ ಜಾಗವನ್ನು ಕಳ್ಕೊಂಡ್ರೆ ಎಲ್ಲಿಗೆ ಹೋಗಬೇಕು? ಅದ್ರದ್ದು ಬಗ್ಗೆ ಇದರಲ್ಲಿ ಏನು ಕ್ರಮ ವಹಿಸಿಲ್ಲ, ಏನೂ ಹೇಳಿಲ್ಲ. ಮತ್ತು ಹೊಸ ಹಾಸ್ಪಿಟ್ಲ್ಗಳು ಕಟ್ತೀವಿ ಅಂತ ಹೇಳ್ತಾರೆ. ಈಗಿರೋ ಆಸ್ಪತ್ರೆಗಳಿಗೆ ಡಾಕ್ಟ್ರ್ ಇಲ್ಲ, ನರ್ಸ್ ಇಲ್ಲ. ಅದನ್ನು ತುಂಬಿಸೋಂಥ ಕೆಲಸ ಇವತ್ತವರೆಗೂ ಮಾಡಲಿಲ್ಲ. ಈಗ ಹೊಸ ಆಸ್ಪತ್ರೆಗಳು ಕಟ್ಟಿ ಅದನ್ನು ಅಪ್ಗ್ರೇಡ್ ಮಾಡಿದ್ರೆ ಎಲ್ಲೋಗ್ಬೇಕು ಪೇಷಂಟ್ಗಳು? ಯಾವುದು ನರ್ಸು ಡಾಕ್ಟ್ರ್ ಇಲ್ಲ ಅಂದರೆ ಸುಮ್ಮನೆ ಬಿಲ್ಡಿಂಗ್ಗಳು ಬೂತ್ ಬಂಗ್ಲೆಗಳು ಕಟ್ತಾರೆ ಹೊರತು ಡಾಕ್ಟ್ರುಗಳು ನರ್ಸ್ಗಳನ್ನ ಎಲ್ಲೂ ಸೇರಿಸೋಂಥ ಕೆಲಸ ಈ ಬಜೆಟಲ್ಲಿ ಮಾಡಿಲ್ಲ ಸ್ನೇಹಿತರೆ. ಮತ್ತು ನಮ್ಮಲ್ಲಿ ಟ್ರೀ ಕಟ್ಟಿಂಗಿಗೆ ಯಾವುದೋ ಹೊಸದು ಗ್ರೀನ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರಲ್ಲಿ ಒಂದೇ ಒಂದು ಟ್ರೀ ಆಫೀಸರ್ ನಾವು ಕೇಳಿದ್ದು BBMPಗೆ. ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಒಂದು ಟ್ರೀ ಆಫೀಸರ್ ಕೊಡಿ ಅಂತ. ಇವತ್ತು ಒಂದು ಇಡೀ ಡಿಪಾರ್ಟ್ಮೆಂಟ್ ಇದೆ. ಇವ್ರ ಕೆಲಸ ಏನಪ್ಪ ಅಂದರೆ ಗ್ರೀನ್ರಿ ಬೆಳೆಸೋದಲ್ಲ, ಎಲ್ಲಿ ಮರ ತೆಗಿಯೋದು, ಹೆಂಗೆ ತೆಗಿಯೋದು, ಯಾವ ಕಾಂಪ್ಲೆಕ್ಸ್ ಮುಂದೆ ತೆಗಿಬೇಕು, ಅದಕ್ಕೆ ಹೆಂಗೆ ಆರ್ಡ್ರ್ ಮಾಡಬೇಕು, ಆರ್ಡ್ರ್ ಇಲ್ಲದೆ ಹೆಂಗೆ ತೆಗಿಬೇಕು ಅಂತ ಮಾಡಿರೋಂಥ ಈ ಒಂದು ಡಿಪಾರ್ಟ್ಮೆಂಟ್ಗೆ ಒಂದು 15-20 ಪಾಯಿಂಟ್ ಹಾಕಿದ್ದಾರೆ. ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ. ಒಂದೇ ಒಂದು ಗಿಡ ನೆಟ್ಟಿದ್ದು ನಿದರ್ಶನ ಇಲ್ಲ, ಅದಕ್ಕೆ ಲೆಕ್ಕ ಇಲ್ಲ, ಪುಕ್ಕ ಇಲ್ಲ. ಮುಂದಕ್ಕೂ ಟ್ರೀ ಸೆನ್ಸಸ್ ಮಾಡಿರಿ ಅಂದರೆ ಅದೂ ಮಾಡಿಲ್ಲ ಸ್ನೇಹಿತರೆ. ಆದ್ದರಿಂದ ಈ ಒಂದು ಬಜೆಟಲ್ಲಿ ಎಜುಕೇಷನ್ ಬಗ್ಗೆ 25,000 ಜನ ಮಕ್ಕಳಿದ್ದಾರೆ ನಮ್ಮ BBMP ಶಾಲೆಗಳಲ್ಲಿ. ಒಂದೇ ಒಂದು ಅದ್ರ ಕ್ರಮ ಜರುಗಿಸೋಕ್ಕೆ ಯೂನಿಫಾರ್ಮ್ ಕೊಟ್ಟಿಲ್ಲ ಒಂದು ವರ್ಷದಿಂದ, ಶೂಗಳು ಕೊಟ್ಟಿಲ್ಲ ಒಂದು ವರ್ಷದಿಂದ, ಪಠ್ಯ ಪುಸ್ತಕಗಳು ಸರಿಯಾಗಿ ಕೊಟ್ಟಿಲ್ಲ, ಒಂದು ಟೀಚರ್ ಇಲ್ಲ, ಟೀಚಿಂಗ್ ಸ್ಟಾಫ್ ಇಲ್ಲ. ಅದ್ರ ಬಗ್ಗೆ ಈ ಬಜೆಟಲ್ಲಿ ಏನು ಕ್ರಮ ಜರುಗಿಸಿಲ್ಲ. ಇವ್ರು ಹೇಳೋದು ಹೊಸ ಬಿಲ್ಡಿಂಗ್ಗಳು ಕಟ್ತೀವಿ, ಹೊಸ ಸ್ಕೂಲ್ ಓಪನ್ ಮಾಡ್ತೀವಿ ಅಂತ. ಮಕ್ಕಳಿಗೆ ಓದೋಕ್ಕೆ ಪುಸ್ತಕನೇ ಕೊಟ್ಟಿಲ್ಲ, ಯೂನಿಫಾರ್ಮೇ ಕೊಟ್ಟಿಲ್ಲ, ಶೂನೇ ಕೊಟ್ಟಿಲ್ಲ. ಮತ್ತು ಇವ್ರು ಹೇಳೋದು ಆಮೇಲೆ ಎಷ್ಟೋ ಶಾಲೆಗಳು ಝೀರೋ ರಿಸಲ್ಟು. SSLCಯಲ್ಲಿ ಝೀರೋ ರಿಸಲ್ಟ್ ಇದೆ, PUCಯಲ್ಲಿ ಝೀರೋ ರಿಸಲ್ಟ್ ಇದೆ. ಅದನ್ನು ಏನು ಮಾಡಬೇಕು, ಹೆಂಗೆ ಸರಿ ಮಾಡಬೇಕಂತ ಈ ಬಜೆಟಲ್ಲಿ ಏನು ಪ್ರಾವಿಷನ್ ಮಾಡಿಲ್ಲ. ಆದ್ದರಿಂದ ಇದೊಂದು ಡೋಂಗಿ ಬಜೆಟ್ಟು. ಈ ಬಜೆಟಲ್ಲಿ ನಮ್ಮ ವೆಲ್ಫೇರ್ ಸ್ಕೀಮಲ್ಲಿ ಕಳೆದ 2 ವರ್ಷದಿಂದ ಯಾವುದೇ ವೆಲ್ಫೇರ್ ಸ್ಕೀಮ್ಗೆ ಯಾವುದೇ ದುಡ್ಡು ಬಿಡುಗಡೆ ಮಾಡಿಲ್ಲ. ಒಂದೇ ಒಂದು ತಳ್ಳ ಗಾಡಿ ಕೊಟ್ಟಿಲ್ಲ, ಒಂದೇ ಒಂದು ಹೊಲಿಗೆ ಯಂತ್ರ ಕೊಟ್ಟಿಲ್ಲ. 22.75 ಕೊಡಬೇಕಾಗಿರೋಂಥ ದುಡ್ಡಿಗೆ ಇವ್ರು ಕೊಟ್ಟಿರೋಂಥ ಔಟ್ಲೇಯಲ್ಲಿ 4% ಇಟ್ಟಿದ್ದಾರೆ. ವೆಲ್ಫೇರ್ ಸ್ಕೀಮ್ಗೆ, ಪ್ರೋಗ್ರಾಮ್ ಎಕ್ಸ್ಪೆನ್ಸಸ್, ಹೆಲ್ತ್ ಅಲೋಕೇಶನ್ ಆ್ಯಂಡ್ ವೆಲ್ಫೇರ್ಗೆ 4% ಇಟ್ಟಿದ್ದಾರೆ. ಕಾನ್ಸ್ಟಿಟ್ಯೂಷನಲ್ ಇದರಲ್ಲೇ ಇದೆ 22.75% ನಾವು ದುಡ್ಡು ಖರ್ಚು ಮಾಡಲೇಬೇಕು ಅವ್ರಿಗೆ ಅಂತ. ಇದರಲ್ಲಿ ಎಲ್ಲೂ ತೋರಿಸಿಲ್ಲ. ಆದ್ದರಿಂದ ಇದು ಬೋಗಸ್ ಬಜೆಟ್ಟು. ಈ ಬಜೆಟಿಂದ ನಮ್ಮ ಬೆಂಗಳೂರು ಜನಕ್ಕೆ ಏನು ಒಳ್ಳೇದಾಗಲ್ಲ, ಬರೀ ಪುಸ್ತಕದಲ್ಲಿ ಇರ್ತೈತೆ. ಇದು ಬ್ರ್ಯಾಂಡ್ ಬೆಂಗಳೂರು DK ಶಿವಕುಮಾರ್ ಅವ್ರಿಗೆ. ಅದು ಇನ್ನೊಂದು ನಗಬಾಟ್ಲು ಅಂದರೆ ಪ್ಲ್ಯಾನ್ ಸ್ಯಾಂಕ್ಷನ್ ಆನ್ಲೈನ್ ಅಂತೆ. ಇವತ್ತು ಒಂದೇ ಒಂದು ಸ್ಕ್ವೇರ್ ಫೀಟ್ಗೆ 100 ರೂಪಾಯಿ ಇಲ್ಲದೆ ಬೆಂಗಳೂರಲ್ಲಿ ಯಾವ ಪ್ಲ್ಯಾನು ಸ್ಯಾಂಕ್ಷನ್ ಆಗ್ತಾ ಇಲ್ಲ. ಅವ್ರು ಬೇಕಾದರೆ ಧೈರ್ಯವಾಗಿ ಎದುರುಗಡೆ ಬಂದು ಹೇಳಿ, ಇಲ್ಲ ನಾವು ಇಷ್ಟು ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿದ್ದೀವಿ, ಆನ್ಲೈನ್ ಅಪ್ಲೈರ್ ಮಾಡಿರೋದು ಅಂತ. ಒಂದೇ ಒಂದು ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿಲ್ಲ. ಈ ದುಡ್ಡು ಹೊಡೆಯೋಕ್ಕೆ ಈ ಬ್ರ್ಯಾಂಡ್ ಬೆಂಗಳೂರು ಅಂತ ಒಂದು ಹೆಸರನ್ನ ಇಟ್ಕೊಂಡು DK ಶಿವಕುಮಾರ್ ಅವರು DK ಟ್ಯಾಕ್ಸ್ನ ಹಾಕ್ತಾ ಇದ್ದಾರೆ ಜನರ ಮೇಲೆ ಹೊರತು ಈ ಬಜೆಟು ನಮ್ಮ ಸಾರ್ವಜನಿಕರಿಗೆ ಯಾವುದು ಒಂದೇ ಒಂದು ಕೆಲಸನೂ ಒಳ್ಳೇದಿಲ್ಲ ಇದರಲ್ಲಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಕ್ಲೀನ್ ಬ್ಯಾಂಗ್ಳೂರು ಅಂತ, ಸ್ವಚ್ಛ ಬ್ಯಾಂಗ್ಳೂರು. ಆಮೇಲೆ ಒಂದು ಕಡೆ ಇರೋಂಥ ಟಿ ಡಿ ಆರ್ಗಳೇ ಕೊಟ್ಟಿಲ್ಲ ಎಷ್ಟೊಂದು ಜನಕ್ಕೆ ಸರ್ಟಿಫಿಕೇಟ್ಗಳು. ಈಗ BD ಎಯಿಂದ TDR ಸರ್ಟಿಫಿಕೇಟ್ ಕೊಡೋವಂಥ ಹೊಸ ಒಂದು ಕಾನೂನು ತಗೊಂಬಂದಿದ್ದಾರೆ. ಇನ್ನೊಂದು ಕಡೆ ಹೇಳ್ತಾರೆ ನಾವು ಪ್ರೀಮಿಯಂ ಎಫ್ ಐ ಆರ್ ಅಂತ. ಈಗ ಎಷ್ಟೊಂದು ಜನ ರಸ್ತೆಗೆ ತಮ್ಮ ಜಾಗಗಳನ್ನ ಬಿಟ್ಕೊಟ್ಟು ಆ ರಸ್ತೆಗಳು ಮಾಡಾಗಿದೆ, ಬಟ್ ಆದರೆ ಇವತ್ತವರೆಗೂ TDR ಕೊಟ್ಟಿಲ್ಲ. ಅವ್ರೆಲ್ಲಿ ಹೋಗಬೇಕು? ಇವ್ರು ಪ್ರೀಮಿಯಂ ಎಫ್ ಐ ಆರಲ್ಲಿ TDRಗಳನ್ನ ರಿಲೀಸ್ ಮಾಡಿಬಿಟ್ರೆ ಹಳೆ TDR ಸರ್ಟಿಫಿಕೇಟ್ಗಳು ಅವ್ರ ರಸ್ತೆಗೆ ಅವ್ರ ಜಾಗವನ್ನು ಕಳ್ಕೊಂಡ್ರೆ ಎಲ್ಲಿಗೆ ಹೋಗಬೇಕು? ಅದ್ರದ್ದು ಬಗ್ಗೆ ಇದರಲ್ಲಿ ಏನು ಕ್ರಮ ವಹಿಸಿಲ್ಲ, ಏನೂ ಹೇಳಿಲ್ಲ. ಮತ್ತು ಹೊಸ ಹಾಸ್ಪಿಟ್ಲ್ಗಳು ಕಟ್ತೀವಿ ಅಂತ ಹೇಳ್ತಾರೆ. ಈಗಿರೋ ಆಸ್ಪತ್ರೆಗಳಿಗೆ ಡಾಕ್ಟ್ರ್ ಇಲ್ಲ, ನರ್ಸ್ ಇಲ್ಲ. ಅದನ್ನು ತುಂಬಿಸೋಂಥ ಕೆಲಸ ಇವತ್ತವರೆಗೂ ಮಾಡಲಿಲ್ಲ. ಈಗ ಹೊಸ ಆಸ್ಪತ್ರೆಗಳು ಕಟ್ಟಿ ಅದನ್ನು ಅಪ್ಗ್ರೇಡ್ ಮಾಡಿದ್ರೆ ಎಲ್ಲೋಗ್ಬೇಕು ಪೇಷಂಟ್ಗಳು? ಯಾವುದು ನರ್ಸು ಡಾಕ್ಟ್ರ್ ಇಲ್ಲ ಅಂದರೆ ಸುಮ್ಮನೆ ಬಿಲ್ಡಿಂಗ್ಗಳು ಬೂತ್ ಬಂಗ್ಲೆಗಳು ಕಟ್ತಾರೆ ಹೊರತು ಡಾಕ್ಟ್ರುಗಳು ನರ್ಸ್ಗಳನ್ನ ಎಲ್ಲೂ ಸೇರಿಸೋಂಥ ಕೆಲಸ ಈ ಬಜೆಟಲ್ಲಿ ಮಾಡಿಲ್ಲ ಸ್ನೇಹಿತರೆ. ಮತ್ತು ನಮ್ಮಲ್ಲಿ ಟ್ರೀ ಕಟ್ಟಿಂಗಿಗೆ ಯಾವುದೋ ಹೊಸದು ಗ್ರೀನ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರಲ್ಲಿ ಒಂದೇ ಒಂದು ಟ್ರೀ ಆಫೀಸರ್ ನಾವು ಕೇಳಿದ್ದು BBMPಗೆ. ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಒಂದು ಟ್ರೀ ಆಫೀಸರ್ ಕೊಡಿ ಅಂತ. ಇವತ್ತು ಒಂದು ಇಡೀ ಡಿಪಾರ್ಟ್ಮೆಂಟ್ ಇದೆ. ಇವ್ರ ಕೆಲಸ ಏನಪ್ಪ ಅಂದರೆ ಗ್ರೀನ್ರಿ ಬೆಳೆಸೋದಲ್ಲ, ಎಲ್ಲಿ ಮರ ತೆಗಿಯೋದು, ಹೆಂಗೆ ತೆಗಿಯೋದು, ಯಾವ ಕಾಂಪ್ಲೆಕ್ಸ್ ಮುಂದೆ ತೆಗಿಬೇಕು, ಅದಕ್ಕೆ ಹೆಂಗೆ ಆರ್ಡ್ರ್ ಮಾಡಬೇಕು, ಆರ್ಡ್ರ್ ಇಲ್ಲದೆ ಹೆಂಗೆ ತೆಗಿಬೇಕು ಅಂತ
ಮಾಡಿರೋಂಥ ಈ ಒಂದು ಡಿಪಾರ್ಟ್ಮೆಂಟ್ಗೆ ಒಂದು 15-20 ಪಾಯಿಂಟ್ ಹಾಕಿದ್ದಾರೆ. ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ. ಒಂದೇ ಒಂದು ಗಿಡ ನೆಟ್ಟಿದ್ದು ನಿದರ್ಶನ ಇಲ್ಲ, ಅದಕ್ಕೆ ಲೆಕ್ಕ ಇಲ್ಲ, ಪುಕ್ಕ ಇಲ್ಲ. ಮುಂದಕ್ಕೂ ಟ್ರೀ ಸೆನ್ಸಸ್ ಮಾಡಿರಿ ಅಂದರೆ ಅದೂ ಮಾಡಿಲ್ಲ ಸ್ನೇಹಿತರೆ. ಆದ್ದರಿಂದ ಈ ಒಂದು ಬಜೆಟಲ್ಲಿ ಎಜುಕೇಷನ್ ಬಗ್ಗೆ 25,000 ಜನ ಮಕ್ಕಳಿದ್ದಾರೆ ನಮ್ಮ BBMP ಶಾಲೆಗಳಲ್ಲಿ. ಒಂದೇ ಒಂದು ಅದ್ರ ಕ್ರಮ ಜರುಗಿಸೋಕ್ಕೆ ಯೂನಿಫಾರ್ಮ್ ಕೊಟ್ಟಿಲ್ಲ ಒಂದು ವರ್ಷದಿಂದ, ಶೂಗಳು ಕೊಟ್ಟಿಲ್ಲ ಒಂದು ವರ್ಷದಿಂದ, ಪಠ್ಯ ಪುಸ್ತಕಗಳು ಸರಿಯಾಗಿ ಕೊಟ್ಟಿಲ್ಲ, ಒಂದು ಟೀಚರ್ ಇಲ್ಲ, ಟೀಚಿಂಗ್ ಸ್ಟಾಫ್ ಇಲ್ಲ. ಅದ್ರ ಬಗ್ಗೆ ಬಜೆಟಲ್ಲಿ ಏನನ್ನು ಕ್ರಮ ಜರುಗಿಸಿಲ್ಲ. ಇವ್ರು ಹೇಳೋದು ಹೊಸ ಬಿಲ್ಡಿಂಗ್ಗಳು ಕಟ್ತೀವಿ, ಹೊಸ ಸ್ಕೂಲ್ ಓಪನ್ ಮಾಡ್ತೀವಿ ಅಂತ. ಮಕ್ಕಳಿಗೆ ಓದೋಕ್ಕೆ ಪುಸ್ತಕನೇ ಕೊಟ್ಟಿಲ್ಲ, ಯೂನಿಫಾರ್ಮೇ ಕೊಟ್ಟಿಲ್ಲ, ಶೂನೇ ಕೊಟ್ಟಿಲ್ಲ. ಮತ್ತು ಇವ್ರು ಹೇಳೋದು ಆಮೇಲೆ ಎಷ್ಟೋ ಶಾಲೆಗಳು ಝೀರೋ ರಿಸಲ್ಟು, SSLCಯಲ್ಲಿ ಝೀರೋ ರಿಸಲ್ಟ್ ಇದೆ, PUCಯಲ್ಲಿ ಝೀರೋ ರಿಸಲ್ಟ್ ಇದೆ. ಅದನ್ನು ಏನು ಮಾಡಬೇಕು, ಹೆಂಗೆ ಸರಿ ಮಾಡಬೇಕಂತ ಈ ಬಜೆಟಲ್ಲಿ ಏನು ಪ್ರಾವಿಷನ್ ಮಾಡಿಲ್ಲ. ಆದ್ದರಿಂದ ಇದೊಂದು ಡೋಂಗಿ ಬಜೆಟ್ಟು. ಈ ಬಜೆಟಲ್ಲಿ ನಮ್ಮ ವೆಲ್ಫೇರ್ ಸ್ಕೀಮಲ್ಲಿ ಕಳೆದ 2 ವರ್ಷದಿಂದ ಯಾವುದೇ ವೆಲ್ಫೇರ್ ಸ್ಕೀಮ್ಗೆ ಯಾವುದೇ ದುಡ್ಡು ಬಿಡುಗಡೆ ಮಾಡಿಲ್ಲ. ಒಂದೇ ಒಂದು ತಳ್ಳ ಗಾಡಿ ಕೊಟ್ಟಿಲ್ಲ, ಒಂದೇ ಒಂದು ಹೊಲಿಗೆ ಯಂತ್ರ ಕೊಟ್ಟಿಲ್ಲ. 22.75 ಕೊಡಬೇಕಾಗಿರೋಂಥ ದುಡ್ಡಿಗೆ ಇವ್ರು ಕೊಟ್ಟಿರೋಂಥ ಔಟ್ಲೇಯಲ್ಲಿ 4% ಇಟ್ಟಿದ್ದಾರೆ. ವೆಲ್ಫೇರ್ ಸ್ಕೀಮ್ಗೆ, ಪ್ರೋಗ್ರಾಮ್ ಎಕ್ಸ್ಪೆನ್ಸಸ್, ಹೆಲ್ತ್ ಅಲೋಕೇಶನ್ ಆ್ಯಂಡ್ ವೆಲ್ಫೇರ್ಗೆ 4% ಇಟ್ಟಿದ್ದಾರೆ. ಕಾನ್ಸ್ಟಿಟ್ಯೂಷನಲ್ ಇದರಲ್ಲೇ ಇದೆ 22.75% ನಾವು ದುಡ್ಡು ಖರ್ಚು ಮಾಡಲೇಬೇಕು ಅವ್ರಿಗೆ ಅಂತ. ಇದರಲ್ಲಿ ಎಲ್ಲೂ ತೋರಿಸಿಲ್ಲ. ಆದ್ದರಿಂದ ಇದು ಬೋಗಸ್ ಬಜೆಟ್ಟು. ಈ ಬಜೆಟಿಂದ ನಮ್ಮ ಬೆಂಗಳೂರು ಜನಕ್ಕೆ ಏನು ಒಳ್ಳೇದಾಗಲ್ಲ, ಬರೀ ಪುಸ್ತಕದಲ್ಲಿ ಇರ್ತೈತೆ. ಇದು ಬ್ರ್ಯಾಂಡ್ ಬೆಂಗಳೂರು DK ಶಿವಕುಮಾರ್ ಅವ್ರಿಗೆ. ಅದು ಇನ್ನೊಂದು ನಗಬಾಟ್ಲು ಅಂದರೆ ಪ್ಲ್ಯಾನ್ ಸ್ಯಾಂಕ್ಷನ್ ಆನ್ಲೈನ್ ಅಂತೆ. ಇವತ್ತು ಒಂದೇ ಒಂದು ಸ್ಕ್ವೇರ್ ಫೀಟ್ಗೆ 100 ರೂಪಾಯಿ ಇಲ್ಲದೆ ಬೆಂಗಳೂರಲ್ಲಿ ಯಾವ ಪ್ಲ್ಯಾನು ಸ್ಯಾಂಕ್ಷನ್ ಆಗ್ತಾ ಇಲ್ಲ. ಅವ್ರು ಬೇಕಾದರೆ ಧೈರ್ಯವಾಗಿ ಎದುರುಗಡೆ ಬಂದು ಹೇಳಿ, ಇಲ್ಲ ನಾವು ಇಷ್ಟು ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿದ್ದೀವಿ ಆನ್ಲೈನ್ ಅಪ್ಲೈ ಮಾಡಿರೋದು ಅಂತ. ಒಂದೇ ಒಂದು ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿಲ್ಲ. ಈ ದುಡ್ಡು ಹೊಡೆಯೋಕ್ಕೆ ಈ ಬ್ರ್ಯಾಂಡ್ ಬೆಂಗಳೂರು ಅಂತ ಒಂದು ಹೆಸರನ್ನ ಇಟ್ಕೊಂಡು DK ಶಿವಕುಮಾರ್ ಅವರು DK ಟ್ಯಾಕ್ಸ್ನ ಹಾಕ್ತಾ ಇದ್ದಾರೆ ಜನರ ಮೇಲೆ ಹೊರತು ಈ ಬಜೆಟು ನಮ್ಮ ಸಾರ್ವಜನಿಕರಿಗೆ ಯಾವುದು ಒಂದೇ ಒಂದು ಕೆಲಸನೂ ಒಳ್ಳೇದಿಲ್ಲ ಇದರಲ್ಲಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಕ್ಲೀನ್ ಬ್ಯಾಂಗ್ಳೂರು ಅಂತ, ಸ್ವಚ್ಛ ಬ್ಯಾಂಗ್ಳೂರು. ಆಮೇಲೆ ಒಂದು ಕಡೆ ಇರೋಂಥ TDRಗಳೇ ಕೊಟ್ಟಿಲ್ಲ ಎಷ್ಟೊಂದು ಜನಕ್ಕೆ ಸರ್ಟಿಫಿಕೇಟ್ಗಳು. ಈಗ BDAಯಿಂದ TDR ಸರ್ಟಿಫಿಕೇಟ್ ಕೊಡೋ ಅಂತ ಹೊಸ ಒಂದು ಕಾನೂನು ತಗೊಂಬಂದಿದ್ದಾರೆ. ಇನ್ನೊಂದು ಕಡೆ ಹೇಳ್ತಾರೆ ನಾವು ಪ್ರೀಮಿಯಂ FIR ಅಂತ. ಈಗ ಎಷ್ಟೊಂದು ಜನ ರಸ್ತೆಗೆ ತಮ್ಮ ಜಾಗಗಳನ್ನ ಬಿಟ್ಕೊಟ್ಟು ಆ ರಸ್ತೆಗಳು ಮಾಡಾಗಿದೆ. ಬಟ್ ಆದರೆ ಇವತ್ತವರೆಗೂ TDR ಕೊಟ್ಟಿಲ್ಲ. ಅವ್ರು ಎಲ್ಲಿ ಹೋಗ್ಬೇಕು? ಇವ್ರು ಪ್ರೀಮಿಯಂ FIR ಅಲ್ಲಿ TDRಗಳನ್ನ ರಿಲೀಸ್ ಮಾಡಿಬಿಟ್ರೆ ಹಳೆ TDR ಸರ್ಟಿಫಿಕೇಟ್ಗಳು ಅವ್ರ ರಸ್ತೆಗೆ ಅವ್ರ ಜಾಗವನ್ನು ಕಳ್ಕೊಂಡ್ರೆ ಎಲ್ಲಿ ಹೋಗ್ಬೇಕು? ಅದ್ರದ್ದು ಬಗ್ಗೆ ಇದರಲ್ಲಿ ಏನು ಕ್ರಮ ವಹಿಸಿಲ್ಲ, ಏನೂ ಹೇಳಿಲ್ಲ. ಮತ್ತು ಹೊಸ ಹಾಸ್ಪಿಟ್ಲ್ಗಳು ಕಟ್ತೀವಿ ಅಂತ ಹೇಳ್ತಾರೆ. ಈಗಿರೋ ಆಸ್ಪತ್ರೆಗಳಿಗೆ ಡಾಕ್ಟ್ರ್ ಇಲ್ಲ, ನರ್ಸ್ ಇಲ್ಲ. ಅದನ್ನು ತುಂಬಿಸೋಂಥ ಕೆಲಸ ಇವತ್ತವರೆಗೂ ಮಾಡಲಿಲ್ಲ. ಈಗ ಹೊಸ ಆಸ್ಪತ್ರೆಗಳು ಕಟ್ಟಿ ಅದನ್ನು ಅಪ್ಗ್ರೇಡ್ ಮಾಡಿದ್ರೆ ಎಲ್ಲೋಗ್ಬೇಕು ಪೇಷಂಟ್ಗಳು? ಯಾವುದು ನರ್ಸು ಡಾಕ್ಟ್ರ್ ಇಲ್ಲ ಅಂದರೆ ಸುಮ್ಮನೆ ಬಿಲ್ಡಿಂಗ್ಗಳು, ಬೂತ್ ಬಂಗ್ಲೆಗಳು ಕಟ್ತಾರೆ ಹೊರತು ಡಾಕ್ಟ್ರುಗಳು, ನರ್ಸ್ಗಳನ್ನ ಎಲ್ಲೂ ಸೇರಿಸೋಂಥ ಕೆಲಸ ಈ ಬಜೆಟಲ್ಲಿ ಮಾಡಿಲ್ಲ ಸ್ನೇಹಿತರೆ. ಮತ್ತು ನಮ್ಮಲ್ಲಿ ಟ್ರೀ ಕಟ್ಟಿಂಗಿಗೆ ಯಾವುದೋ ಹೊಸದು ಗ್ರೀನ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ದಾರೆ ಬ್ರ್ಯಾಂಡ್ ಬೆಂಗಳೂರಲ್ಲಿ. ಒಂದೇ ಒಂದು ಟ್ರೀ ಆಫೀಸರ್ ನಾವು ಕೇಳಿದ್ದು BBMPಗೆ. ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಒಂದು ಟ್ರೀ ಆಫೀಸರ್ ಕೊಡಿ ಅಂತ. ಇವತ್ತು ಒಂದು ಇಡೀ ಡಿಪಾರ್ಟ್ಮೆಂಟ್ ಇದೆ. ಇವ್ರ ಕೆಲಸ ಏನಪ್ಪ ಅಂದರೆ ಗ್ರೀನ್ರಿ ಬೆಳೆಸೋದಲ್ಲ, ಎಲ್ಲಿ ಮರ ತೆಗಿಯೋದು, ಹೆಂಗೆ ತೆಗಿಯೋದು, ಯಾವ ಕಾಂಪ್ಲೆಕ್ಸ್ ಮುಂದೆ ತೆಗಿಬೇಕು, ಅದಕ್ಕೆ ಹೆಂಗೆ ಆರ್ಡ್ರ್ ಮಾಡಬೇಕು, ಆರ್ಡ್ರ್ ಇಲ್ಲದೆ ಹೆಂಗೆ ತೆಗಿಬೇಕು ಅಂತ ಮಾಡಿರೋಂಥ ಈ ಒಂದು ಡಿಪಾರ್ಟ್ಮೆಂಟ್ಗೆ ಒಂದು 15-20 ಪಾಯಿಂಟ್ ಹಾಕಿದ್ದಾರೆ. ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ. ಒಂದೇ ಒಂದು ಗಿಡ ನೆಟ್ಟಿದ್ದು ನಿದರ್ಶನ ಇಲ್ಲ, ಅದಕ್ಕೆ ಲೆಕ್ಕ ಇಲ್ಲ, ಪುಕ್ಕ ಇಲ್ಲ. ಮುಂದಕ್ಕೂ ಟ್ರೀ ಸೆನ್ಸಸ್ ಮಾಡಿರಿ ಅಂದರೆ ಅದೂ ಮಾಡಿಲ್ಲ ಸ್ನೇಹಿತರೆ. ಆದ್ದರಿಂದ ಈ ಒಂದು ಬಜೆಟಲ್ಲಿ ಎಜುಕೇಷನ್ ಬಗ್ಗೆ 25,000 ಜನ ಮಕ್ಕಳಿದ್ದಾರೆ ನಮ್ಮ BBMP ಶಾಲೆಗಳಲ್ಲಿ. ಒಂದೇ ಒಂದು ಅದ್ರ ಕ್ರಮ ಜರುಗಿಸೋಕ್ಕೆ ಯೂನಿಫಾರ್ಮ್ ಕೊಟ್ಟಿಲ್ಲ ಒಂದು ವರ್ಷದಿಂದ, ಶೂಗಳು ಕೊಟ್ಟಿಲ್ಲ ಒಂದು ವರ್ಷದಿಂದ, ಪಠ್ಯ ಪುಸ್ತಕಗಳು ಸರಿಯಾಗಿ ಕೊಟ್ಟಿಲ್ಲ, ಒಂದು ಟೀಚರ್ ಇಲ್ಲ, ಟೀಚಿಂಗ್ ಸ್ಟಾಫ್ ಇಲ್ಲ. ಅದ್ರ ಬಗ್ಗೆ ಬಜೆಟಲ್ಲಿ ಏನನ್ನು ಕ್ರಮ ಜರುಗಿಸಿಲ್ಲ. ಇವ್ರು ಹೇಳೋದು ಹೊಸ ಬಿಲ್ಡಿಂಗ್ಗಳು ಕಟ್ತೀವಿ, ಹೊಸ ಸ್ಕೂಲ್ ಓಪನ್ ಮಾಡ್ತೀವಿ ಅಂತ. ಮಕ್ಕಳಿಗೆ ಓದೋಕ್ಕೆ ಪುಸ್ತಕನೇ ಕೊಟ್ಟಿಲ್ಲ, ಯೂನಿಫಾರ್ಮೇ ಕೊಟ್ಟಿಲ್ಲ, ಶೂನೇ ಕೊಟ್ಟಿಲ್ಲ. ಮತ್ತು ಇವ್ರು ಹೇಳೋದು ಆಮೇಲೆ ಎಷ್ಟೋ ಶಾಲೆಗಳು ಝೀರೋ ರಿಸಲ್ಟು, SSLCಯಲ್ಲಿ ಝೀರೋ ರಿಸಲ್ಟ್ ಇದೆ, PUCಯಲ್ಲಿ ಝೀರೋ ರಿಸಲ್ಟ್ ಇದೆ. ಅದನ್ನು ಏನು ಮಾಡಬೇಕು, ಹೆಂಗೆ ಸರಿ ಮಾಡಬೇಕಂತ ಈ ಬಜೆಟಲ್ಲಿ ಏನು ಪ್ರಾವಿಷನ್ ಮಾಡಿಲ್ಲ. ಆದ್ದರಿಂದ ಇದೊಂದು ಡೋಂಗಿ ಬಜೆಟ್ಟು. ಈ ಬಜೆಟಲ್ಲಿ ನಮ್ಮ ವೆಲ್ಫೇರ್ ಸ್ಕೀಮಲ್ಲಿ ಕಳೆದ 2 ವರ್ಷದಿಂದ ಯಾವುದೇ ವೆಲ್ಫೇರ್ ಸ್ಕೀಮ್ಗೆ ಯಾವುದೇ ದುಡ್ಡು ಬಿಡುಗಡೆ ಮಾಡಿಲ್ಲ. ಒಂದೇ ಒಂದು ತಳ್ಳ ಗಾಡಿ ಕೊಟ್ಟಿಲ್ಲ, ಒಂದೇ ಒಂದು ಹೊಲಿಗೆ ಯಂತ್ರ ಕೊಟ್ಟಿಲ್ಲ. 22.75 ಕೊಡಬೇಕಾಗಿರೋಂಥ ದುಡ್ಡಿಗೆ ಇವ್ರು ಕೊಟ್ಟಿರೋಂಥ ಔಟ್ಲೇಯಲ್ಲಿ 4% ಇಟ್ಟಿದ್ದಾರೆ. ವೆಲ್ಫೇರ್ ಸ್ಕೀಮ್ಗೆ, ಪ್ರೋಗ್ರಾಮ್ ಎಕ್ಸ್ಪೆನ್ಸಸ್, ಹೆಲ್ತ್ ಅಲೋಕೇಶನ್ ಆ್ಯಂಡ್ ವೆಲ್ಫೇರ್ಗೆ
4% ಇಟ್ಟಿದ್ದಾರೆ. ಕಾನ್ಸ್ಟಿಟ್ಯೂಷನಲ್ ಇದರಲ್ಲೇ ಇದೆ 22.75% ನಾವು ದುಡ್ಡು ಖರ್ಚು ಮಾಡಲೇಬೇಕು ಅವ್ರಿಗೆ ಅಂತ. ಇದರಲ್ಲಿ ಎಲ್ಲೂ ತೋರಿಸಿಲ್ಲ. ಆದ್ದರಿಂದ ಇದು ಬೋಗಸ್ ಬಜೆಟ್ಟು. ಈ ಬಜೆಟಿಂದ ನಮ್ಮ ಬೆಂಗಳೂರು ಜನಕ್ಕೆ ಏನು ಒಳ್ಳೇದಾಗಲ್ಲ, ಬರೀ ಪುಸ್ತಕದಲ್ಲಿ ಇರ್ತೈತೆ. ಇದು ಬ್ರ್ಯಾಂಡ್ ಬೆಂಗಳೂರು DK ಶಿವಕುಮಾರ್ ಅವ್ರಿಗೆ. ಅದು ಇನ್ನೊಂದು ನಗಬಾಟ್ಲು ಅಂದರೆ ಪ್ಲ್ಯಾನ್ ಸ್ಯಾಂಕ್ಷನ್ ಆನ್ಲೈನ್ ಅಂತೆ. ಇವತ್ತು ಒಂದೇ ಒಂದು ಸ್ಕ್ವೇರ್ ಫೀಟ್ಗೆ 100 ರೂಪಾಯಿ ಇಲ್ಲದೆ ಬೆಂಗಳೂರಲ್ಲಿ ಯಾವ ಪ್ಲ್ಯಾನು ಸ್ಯಾಂಕ್ಷನ್ ಆಗ್ತಾ ಇಲ್ಲ. ಅವ್ರು ಬೇಕಾದರೆ ಧೈರ್ಯವಾಗಿ ಎದುರುಗಡೆ ಬಂದು ಹೇಳಿ, ಇಲ್ಲ ನಾವು ಇಷ್ಟು ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿದ್ದೀವಿ ಆನ್ಲೈನ್ ಅಪ್ಲೈ ಮಾಡಿರೋದು ಅಂತ. ಒಂದೇ ಒಂದು ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿಲ್ಲ. ಈ ದುಡ್ಡು ಹೊಡೆಯೋಕ್ಕೆ ಈ ಬ್ರ್ಯಾಂಡ್ ಬೆಂಗಳೂರು ಅಂತ ಒಂದು ಹೆಸರನ್ನ ಇಟ್ಕೊಂಡು DK ಶಿವಕುಮಾರ್ ಅವರು DK ಟ್ಯಾಕ್ಸ್ನ ಹಾಕ್ತಾ ಇದ್ದಾರೆ ಜನರ ಮೇಲೆ ಹೊರತು ಈ ಬಜೆಟು ನಮ್ಮ ಸಾರ್ವಜನಿಕರಿಗೆ ಯಾವುದು ಒಂದೇ ಒಂದು ಕೆಲಸನೂ ಒಳ್ಳೇದಿಲ್ಲ ಇದರಲ್ಲಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ.